ನೆಲಮಂಗಲದಲ್ಲಿ ಬೆಳ್ಳಂಬೆಳಗ್ಗೆ ಚಿರತೆಯೊಂದು ಪ್ರತ್ಯಕ್ಷ ಆಗಿ ಇಲ್ಲಿನ ಸಾರ್ವಜನಿಕರಿಗೆ ಆತಂಕ ಉಂಟು ಮಾಡಿದೆ ಅಂತ ಹೇಳ್ಬೋದು. ಸದ್ಯ ಇದೇ ಜಾಗದಲ್ಲಿ ನೀವು ಗಮನಿಸ್ತಾ ಹೋಗ್ಬೋದು. ನೆಲಮಂಗಲದ ಹೇಮಗಂಗಾ ಲೇಔಟ್ ನಲ್ಲಿರುವಂತಹ ಒಂದು ಈ ಮನೆಯ ಮುಂಭಾಗದಲ್ಲಿ ಚಿರತೆಯೊಂದು ಬೆಳ್ಳಂಬೆಳಗ್ಗೆ 4 ಗಂಟೆಗೆ ಒಂದು ನಾಯಿ ಒಂದು ಮಲಗಿರುತ್ತೆ. ಅಂತ ಸಂದರ್ಭದಲ್ಲಿ ಅದರ ಮೇಲೆ ಅಟ್ಯಾಕ್ ಮಾಡುವಂತ ಕೆಲಸ ಮಾಡುತ್ತೆ. ಈ ಸಂದರ್ಭದಲ್ಲಿ ಇಲ್ಲಿಂದಂತಹ 30ಕ್ಕಿಂತ ಹೆಚ್ಚು ನಾಯಿಗಳು ಚಿರತೆಯ ಮೇಲೆ ಪ್ರತಿ ದಾಳಿ ಮಾಡ್ತವೆ. ಅಂತ ಸಂದರ್ಭದಲ್ಲಿ ಕೇವಲ ನಾಯಿಯನ್ನು ಕಚ್ಚಿ ಅದನ್ನು ಅಲ್ಲೇ ಬಿಟ್ಟು ಹೋಗುವಂತ ಕೆಲಸ ಮಾಡುತ್ತೆ. ಈ ಸಂದರ್ಭದಲ್ಲಿ ಸ್ಥಳೀಯ ಪ್ರತ್ಯಕ್ಷದಾರರು ಸಹ ಈ ಚಿರತೆ ಅಟ್ಯಾಕ್ ಮಾಡ್ತಿರೋದನ್ನು ಪ್ರತ್ಯಕ್ಷವಾಗಿ ಗಮನಿಸ್ತಾರೆ. ಸದ್ಯ ಅವರು ನಮ್ಮ ಜೊತೆಯಲ್ಲಿದ್ದಾರೆ, ಅವ್ರನ್ನ ಮಾತಾಡಿಸುವಂತ ಕೆಲಸ ಮಾಡ್ತೀವಿ. ಸರ್, ಈಗಾಗಲೇ ಅಂದ್ರೆ ಬೆಳಿಗ್ಗೆ ಮುಂಜಾನೆ ವೇಳೆ 4 ಗಂಟೆಗೆ ಚಿರತೆ ಒಂದು ಅಟ್ಯಾಕ್ ಮಾಡುತ್ತೆ. ಅಂತ ಸಂದರ್ಭದಲ್ಲಿ ನೀವೇ ಮೊದಲು ನೋಡಿರ್ತೀರಾ ಅನ್ನೋ ಒಂದು ಗಮನ ಸಹ ಬಂದಿದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ನಾನು ಯೂಶುವಲ್ ಆಗಿ ಆಫೀಸ್ಗೆ ಬೆಳಿಗ್ಗೆ ಹೋಗ್ತೀನಿ ಒನ್ಸ್ ಅಪಾನ್ ಟೈಮ್. ಸೊ ಏನಾಯ್ತು ಅಂದರೆ ನಾನು ಬೆಳಿಗ್ಗೆ ಮನೆ ಬಿಡುವಾಗಲೇ ನನಗೊಂದು ಒಂಥರ ಫಿಯರ್ ಸ್ಟಾರ್ಟ್ ಆಗಿತ್ತು. ಏನೋ ಒಂಥರ ಮೈಂಡ್ ಗಾಡಿ ಹತ್ತಬೇಕಾ ಏನು ಅಂತ ನನ್ನ ಮೈಂಡ್ಲಿ ಸ್ಟಾರ್ಟ್ ಆಗಿದ್ದು, ಇಂಟ್ಯೂಷನ್ ಇತ್ತು ನನಗೆ. ಸೊ ಆವಾಗ ಬೇಗ ಏನು ಮಾಡಿದೆ, ಗಾಡಿಗೆ ಓಪನ್ ಮಾಡಿ ಬ್ಯಾಗ್ ಇಟ್ಬಿಟ್ಟು ನಾನು ಬೇಗ ಗಾಡೀಲಿ ಎದ್ಬಿಟ್ಟೆ. ದೆನ್ ಐ ಮೂಡ್ ಮೈ ಸೆಲ್ಫ್. ವೆನ್ ಐ ಮೂಡ್ ಮೈ ಸೆಲ್ಫ್ ಆ್ಯಂಡ್ ಕಮ್ ಡೌನ್ ಟು ದಿಸ್ ಸೈಡ್, ಐ ಸಾ ದ ಅಪೋಸಿಟ್ ದಿಸ್ ಬಿಲ್ಡಿಂಗ್ ಜಸ್ಟ್ ಟು ದ ವಾಲ್ ಚಿರತೆ ಇತ್ತಲ್ಲಿ. ಸೊ ಚಿರತೆ ಇತ್ತು, ಇಟ್ ವಾಸ್ ನೈಟ್ ರೈಟ್. ಸೊ ನಾನು ನೋಡ್ತಾ ಇದ್ದೀನಿ, ದೆರ್ ಇಸ್ ಮೂವ್ಮೆಂಟ್. ದೆನ್ ಸ್ಟಿಲ್ ಕ್ಲೋಸ್ ಬಂದೆ. ದೆನ್ ಐ ಸಾ ದಟ್ ಇಟ್ಸ್ ಎ ವೈಲ್ಡ್ ಆ್ಯನಿಮಲ್. ಹಿಂಗೆ ಜಸ್ಟ್ ಮೂವ್ ಮಾಡ್ತೀನಿ, ಜಸ್ಟ್ ಜಂಪ್ ಡೇ ವೆಂಟ್ ಆಫ್. ನಾನು ಹಂಗೆ ಹಿಂಗೆ ಬಂದು ಪಾಸ್ ಆದಿ ನಾನು ಎಲ್ಲ ತಿಳಿಸಿದೆ ನಮ್ಮ ಸೊಸೈಟಿಗೆ, ಹಿಂಗೆ ಅಬ್ಸರ್ವ್ ಮಾಡಿದ್ದೀನಿ. ಸೊ ಅವಾಗ ಮೇಡಮ್ CCTV ನೋಡ್ಬಿಟ್ಟು ಕನ್ಫರ್ಮ್ ಮಾಡಿದರು. ಇವರು ಸ್ಥಳೀಯರು ಹೇಳೋ ಪ್ರಕಾರವಾಗಿ ಚಿರತೆ ಬೆಳ್ಳಂಬೆಳಗ್ಗೆ ಇವರೇ ಪ್ರತ್ಯಕ್ಷವಾಗಿ ನೋಡಿದ್ರು. ಇಂಥ ಸಂದರ್ಭದಲ್ಲಿ ಇಲ್ಲಿನ ಸ್ಥಳೀಯರು ಅಂದ್ರೆ ರೆಸಿಡೆನ್ಸಿಯಲ್ ಏರಿಯಾದಲ್ಲಿರುವಂತಹ ಜನರಿಗೂ ಸಹ ಮುಟ್ಟಿಸುವಂತ ಕೆಲಸ ಮಾಡಿದ್ರು. ಸದ್ಯ ಇದರ ಜೊತೆಗೆ ಇಲ್ಲಿನ ಸ್ಥಳೀಯರನ್ನು ಇನ್ನೊಬ್ರು ಮಾತಾಡ್ಸ್ತಾ ಹೋಗ್ತೀನಿ. ಮೇಡಮ್, ಎಷ್ಟು ಗಂಟೆಗೆ ಆಯ್ತು ಏನು? ಇದು ಆಲ್ಮೋಸ್ಟ್ ಮಾರ್ನಿಂಗ್ ಒಂದು 4 o'clock ಇಂದ ಇದು ಮೂಮೆಂಟ್ ಅಲ್ಲಿ ಓಡಾಡ್ತಾ ಇದೆ. ನಮ್ಮ ಇದಕ್ಕೆ ಬಂದಿದ್ದು ಒಂದು 4:20 ಸರ್ ಏನು ಮೆಸೇಜ್ ಮಾಡಿದ್ರು, ಅದನ್ನ ನೋಡ್ಕೊಂಡು ನಾವು CCTV ಅಬ್ಸರ್ವ್ ಮಾಡಿದಾಗ ನಮಗೆ ಗೊತ್ತಾಗಿದ್ದು ಇದು ಓಡಾಡ್ತಾ ಇದೆ ಅಂತೇಳಿ. CCTV ನೋಡಿದಾಗ ಒಂದು 4 ಗಂಟೆಯಿಂದನೂ ಅದು ಓಡಾಡ್ತಾ ಇದೆ, ಫುಲ್ ಏರಿಯಾ ಪೂರ್ತಿ ಓಡಾಡ್ತಾ ಇದೆ. ಇದೇ ಮೊದಲಿಗೆ ಪ್ರತ್ಯಕ್ಷವಾಗಿದ್ದ ಇಲ್ಲ ಇದಕ್ಕೂ ಮುಂಚೆ ಆಗಿತ್ತ ಸರ್? ಅಂದ್ರೆ ಈಗ ನಾವು ನೋಡ್ತಿರೋದು ಈಗ ಮೊದಲನೇ ಸಲಿನೇ ನೋಡ್ತಾ ಇರೋದು. ಮುಂಚೆನೂ ಎಲ್ಲ ಈ ತರ ಬರ್ತಾ ಇತ್ತಂತೆ. ಬಟ್ ಈಗ CCTVಗಳಾಗಿ ಅಬ್ಸರ್ವ್ ಮಾಡ್ತಿರೋದ್ರಿಂದ ಈಗ ಅಂದ್ರೆ ಈಗ ಅವ್ರು ನೋಡ್ಕೊಂಡು ಇನ್ಫಾರ್ಮ್ ಮಾಡಿದಕ್ಕೆ ನಮಗೆ ಗೊತ್ತಾಗಿದೆ ಇದು ಬಂದಿದ್ಯಾ ಅಂತ. ಈ CCTV ಇಲ್ಲಾಂದ್ರೆ ನಮ್ಗೆ ಏನ್ ಗೊತ್ತಾಗ್ತಾ ಇತ್ತು, ಈಗ ಅದು ಇದೆ ಇಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇರ್ಲಿಲ್ಲ. ಸೊ ಈಗ ಇನ್ಫಾರ್ಮ್ ಆಗಿ ಗೊತ್ತಾಗಿರೋದ್ರಿಂದ ನಮ್ಗೆ ಈಗ ಚಿರತೆ ಇದೆ ಅನ್ನೋದು ಗೊತ್ತಾಗಿದೆ. ಸರ್, ಇನ್ನೊಂದು ಅರಣ್ಯ ಸಿಬ್ಬಂದಿಗಳಿಗೆ ಮನವಿ ಮಾಡುವಂತ ಕೆಲಸ ಏನೋ ಹಿಂದೆ ಆಗಿರ್ಬೋದು, ಈಗ ಮಾಡುವಂತ ಕೆಲಸ ಏನೋ ಮಾಡಿದ್ದೀರಾ? ನಾವು ಹಿಂದೇನೋ ಅಂದ್ರೆ ಲಾಸ್ಟ್ ಇಯರ್ ಎಲ್ಲ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದು. ಆಮೇಲೆ ಅವಾಗೇನು ಮತ್ತೆ ಪ್ರಾಬ್ಲಮ್ ಇರಲಿಲ್ಲ. ಈ ಇಷ್ಟು ದಿವಸ ನಮ್ಗೆ ಗೊತ್ತಿರಲಿಲ್ಲ, ನಮ್ಗೆ ಇವತ್ತೇ ಗೊತ್ತಾಗಿದ್ದು. ಹಾಗಾಗಿ ಈಗ ಬೆಳಗ್ಗೆಯಿಂದ ಎಲ್ಲರಿಗೂ ಅರಣ್ಯ ಇಲಾಖೆ 3-4 ಜನ ಆಫೀಸರ್ಗೂ ಫೋನ್ ಮಾಡಿ ಎಲ್ಲ ಮಾತಾಡಿದ್ದೀವಿ. ಅವರು ಮುಂದಿನ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗಲೂ ಫೋನ್ ಮಾಡಿದ್ರು ಅವರು, ಬರ್ತೀವಿ ಸಂಜೆ ಹಂಗೆ ಬಂದ್ಬಿಟ್ಟು ಮಾತಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸರ್. ಸರ್, ಇಲ್ಲಿ ಪ್ರತಿನಿತ್ಯ ಅನೇಕ ಜನರು ಓಡಾಡ್ತಾರೆ, ಅದರಲ್ಲೂ ನೆಲಮಂಗಲದಿಂದ ಜನರು ಸಹ ಇಲ್ಲಿಗೆ ಬರ್ತಾರೆ. ಇದ್ರ ಜೊತೆಗೆ ಚಿಕ್ಕ ಮಕ್ಕಳು ಸಹ ಇಲ್ಲಿ ಪ್ರತಿನಿತ್ಯ 20ಕ್ಕಿಂತ ಹೆಚ್ಚು ಚಿಕ್ಕ ಮಕ್ಕಳು ಈ ರೆಸಿಡೆನ್ಸಿಯಲ್ ಏರಿಯಾದಲ್ಲಿದ್ದಾರೆ. ಇದ್ರ ಬಗ್ಗೆ ಒಂದು ರೀತಿಯಾಗಿ ಆತಂಕ ಮನೆ ಮಾಡಿದೆ ಅಂತ ಹೇಳ್ಬೋದು. ಹೌದು, ಆ್ಯಕ್ಚುಲಿ ನಾವೆಲ್ಲರಿಗೂ ಆಲ್ರೆಡಿ ಮಕ್ಕಳಿಗೆಲ್ಲ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರ್ತೀವಿ, ಎಲ್ಲೂ ಒಬ್ಬೊಬ್ಬರು ಹೋಗ್ಬೇಡಿ, ಗ್ರೂಪಲ್ಲಿ ಆಟ ಆಡಿ ಅಂತ. ಸೊ ಆ ಭಯ ಇದ್ದೇ ಇತ್ತು ನಮಗೆ. ಯಾಕಂದರೆ ಹಿಂದೆ ನಾನು ಆ್ಯಕ್ಚುಲಿ ಇಲ್ಲಿ 8 years ಇಂದ ಇದ್ದೀನಿ ಈ ಲೇಔಟಲ್ಲಿ. ಇದರಿಂದ ಒಂದು ಸತಿ ಟ್ರ್ಯಾಪ್ ಸೆಟ್ ಮಾಡಿದ್ರು ಆ್ಯಕ್ಚುಲಿ, ಬಟ್ ಅವಾಗೇನು ವಿಜುವಲ್ಸ್ ಇರಲಿಲ್ಲ. ಬಟ್ ಅವ್ರು ಬಂದು ಅದೇನು ಫುಟ್ ಪ್ರಿಂಟ್ಸ್ ಎಲ್ಲ ನೋಡ್ಬಿಟ್ಟು ಹೇಳಿದ್ರು, ಹೌದು ಚಿರತೆ ಮೂಮೆಂಟ್ ಇದೆ, ಇಲ್ಲಿ ಒಂದು ನಾಯಿ ಮರಿನ ಹಿಡ್ಕೊಂಡೋಗಿದೆ ಅಂತ. ಅವಾಗ ಟ್ರ್ಯಾಪ್ ಸೆಟ್ ಮಾಡಿದಾಗ ಸಿಗಲಿಲ್ಲ ಅವ್ರಿಗೆ. ಬಟ್ ಸುತ್ತಮುತ್ತದಲ್ಲಿ 2-3 ಟ್ರ್ಯಾಪ್ ಸಿಕ್ಕಿದೆ, ಅದು ಆಲ್ರೆಡಿ ವಿಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡಿದ್ದಾರೆ. ಬಟ್ ಈ ಸತಿ ಎಷ್ಟು ಲೈವ್ ಆಗಿ ನೋಡ್ಬಿಟ್ವಿ ಅಂದರೆ ಬೆಳಗ್ಗೆಯಿಂದ ಎಲ್ಲರಿಗೂ ಅದೇ ಆಗೋಗಿದೆ. ಮನಸ್ಸಲ್ಲಿ ಏನು ಮಾಡಬೇಕು, ಈಗ ಒಬ್ಬೊಬ್ರು ಹೋಗೋದೋ ಬೇಡವೋ ಆಚೆ. ಮಕ್ಳಿಗಂತೂ ಆಲ್ಮೋಸ್ಟ್ ಸ್ಟ್ರಿಕ್ಟ್ ಮಾಡ್ಬಿಟ್ಟು ಇವತ್ತು ಸ್ಕೂಲ್ಗಳಿಗೂ ಕಳಿಸಿಲ್ಲ ನಾವು. ಸೊ ಡೆಫಿನೆಟ್ಲಿ ಇದು ಒಂದು ಪ್ಯಾನಿಕ್ ಸಿಚುವೇಶನ್ ಆಗೋಗಿದೆ ಇಲ್ಲಿ. ಮೇಡಮ್, ಈಗಾಗಲೇ 100ಕ್ಕಿಂತ ಹೆಚ್ಚು ಜನರು ಇಲ್ಲಿ ಪ್ರತಿನಿತ್ಯ ವಾಕಿಂಗ್ಗೋಸ್ಕರ ಬರ್ತಾರೆ. ಅವ್ರ ಮೇಲೂ ಒಂದು ರೀತಿಯಾಗಿ ಆತಂಕ ಉಂಟಾಗುವ ಸಾಧ್ಯತೆ ಹೆಚ್ಚಿದೆ. ಇದ್ರ ಬಗ್ಗೆ ಅವ್ರಿಗೆ ಹೇಳುವಂತ ಕೆಲಸ ಏನಾದ್ರು ಮಾಡಿದ್ದೀರಾ? ಎಲ್ಲರಿಗೂ ಗೊತ್ತಿರೋರಿಗೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ ಸರ್. ಅವ್ರು ಅಲ್ಲಲ್ಲೇ ಅಲರ್ಟ್ ಮಾಡಿ ಮೆಸೇಜ್ಗಳು ಮತ್ತೆ ಕಾಲ್ ಮಾಡೋವರೆಗೂ ಕಾಲ್ ಮಾಡಿ ಅವ್ರಿಗೂ ಇನ್ಫಾರ್ಮ್ ಕೊಟ್ಟಿದ್ದೀವಿ. ಸ್ಥಳೀಯರು ಹೇಳೋ ಪ್ರಕಾರವಾಗಿ ಇಲ್ಲಿನ ಚಿರತೆ ಏನಿದು ಒಂದು ರೀತಿಯಾಗಿ ಆತಂಕ ಸೃಷ್ಟಿ ಮಾಡಿದ್ರೆ ಇದನ್ನು ಅರಣ್ಯ ಇಲಾಖೆಗಾಗಿರ್ಬೋದು ಮತ್ತು ಸ್ಥಳೀಯ ಜನರಿಗೆ ಮನವಿ ಮಾಡುವಂತ ಇದ್ರ ಬಗ್ಗೆ ಕುರಿತಾಗಿ ಮನವಿ ಮಾಡುವಂತ ಕೆಲಸ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹಂತೇಶ್ ಜೊತೆ ಅರುಣ್ ಕುಮಾರ್, TV9 ಬೆಂಗಳೂರು.